ನೈಜ ಹಣವನ್ನು ತೊಡಗಿಸಿ ಆಡುವ ಆನ್ಲೈನ್ ಗೇಮ್ಗಳನ್ನು ನಿಷೇಧಿಸುವ ಮಹತ್ವದ ವಿಧೇಯಕಕ್ಕೆ ಲೋಕಸಭೆಯಲ್ಲಿ ಬುಧವಾರ ಅನುಮೋದನೆ ದೊರೆತಿದೆ. ಗೇಮಿಂಗ್ ಆಪ್ಗಳಿಂದಾಗಿ ಯುವಕರಲ್ಲಿ ಹೆಚ್ಚುತ್ತಿರುವ ವ್ಯಸನ, ಮಾನಸಿಕ ಅಸ್ವಸ್ಥತೆ, ಹಣ ಅಕ್ರಮ ವರ್ಗಾವಣೆ ಹಾಗೂ ಹಣಕಾಸು ವಂಚನೆ ತಡೆಯುವುದು ಇದರ ಉದ್ದೇಶವಾಗಿದೆ. ಆನ್ಲೈನ್ ಗೇಮ್ಗಳ ನಿರ್ವಹಣೆ, ಅವುಗಳಿಗೆ ವೇದಿಕೆ ಕಲ್ಪಿಸುವುದು ಮತ್ತು ಜಾಹೀರಾತುಗಳನ್ನು ಹೊಸ ವಿಧೇಯಕದಡಿ ನಿಷೇಧಿಸಲಾಗಿದೆ. ಪೋಕರ್, ರಮ್ಮಿ ಮತ್ತಿತರ ಕಾರ್ಡ್ ಗೇಮ್ಗಳು, ಲಾಟರಿಗಳು ಹಾಗೂ ಫ್ಯಾಂಟಸಿ ಸ್ಪೋರ್ಟ್ಸ್ ಗೇಮ್ಗಳು ಕಾನೂನು ಬಾಹಿರವಾಗಲಿವೆ. ಆನ್ಲೈನ್ ಗೇಮಿಂಗ್ ಉತ್ತೇಜನ ಮತ್ತು ನಿಯಂತ್ರಣ ವಿಧೇಯಕ 2025 ಐಟಿ ಸಚಿವ ಅಶ್ವಿನ್ ವೈಷ್ಣವ್ ಅವರು ಮಂಡಿಸಿದರು. ಇನ್ನು ಆನ್ಲೈನ್ನಲ್ಲಿ ಹಣ ತೊಡಗಿಸಿ ಆಡುವ ಆಟಗಳಿಂದಾಗಿ ಪ್ರತಿ ವರ್ಷ ಅಂದಾಜು 45 ಕೋಟಿ ಜನರು ಸುಮಾರು 20,000 ಕೋಟಿ ರೂಪಾಯಿಗಳಷ್ಟು ಹಣ ಕಳೆದುಕೊಳ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ನೈಜ ಹಣ ತೊಡಗಿಸುವ ಆನ್ಲೈನ್ ಗೇಮ್ಗಳಿಂದ ಬರುವ ತೆರಿಗೆ ಹಾಗೂ ಜಿಎಸ್ಟಿಯಿಂದ ಭಾರತ ವಾರ್ಷಿಕ 20,000 ಕೋಟಿ ರೂಪಾಯಿ ಗಳಿಸ್ತಾ ಇದೆ. ಇವುಗಳ ನಿಷೇಧದಿಂದ ರಾಜ್ಯಗಳ ಆದಾಯದ ಮೂಲಕ್ಕೆ ಧಕ್ಕೆಯಾಗ್ತಾ ಇದೆ ಅಂತ ರಾಜ್ಯ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.